ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವೃತಂ ಮಮ ಅಂತ. ಇದಕ್ಕೆ ಎರಡು ಚಿಂತನೆ ಇದೆ. ಸರ್ವಭೂತೇಭ್ಯ ಎಲ್ರಿಗೂ ಅಭಯ ಪ್ರದಾನ ಮಾಡಿದವರು ರಾಮದೇವರು. ಯಾರ್ಯಾರಿದ್ದಾರೆ? ಸರ್ವಭೂತೇಭ್ಯ. ಭೂತ ಅಂದರೆ ನಮ್ಮ ಭಾಷೆಯಲ್ಲಿ ಕೆಟ್ಟ ಅರ್ಥ. ಭೂತ ಅಂದರೆ ಕೋಲ, ಇದೆಲ್ಲ ನಮ್ಮ ಭಾಷೆಯಲ್ಲಿರುವಂಥದ್ದು. ಭೂತ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಒಳ್ಳೆಯ ಅರ್ಥ ಇದೆ. ಭೂತಿ ಉಳ್ಳವರು ಭೂತ ಅಂತ. ಅಂದರೆ ಐಶ್ವರ್ಯ ಸಂಪನ್ನರಾದರು, ಒಳಗಿನ ಐಶ್ವರ್ಯ ಉಳ್ಳವರು, ಅಂದರೆ ಒಳ್ಳೆಯ ಸಾತ್ವಿಕರು ಅಂತ ಅರ್ಥ. ಸರ್ವಭೂತೇಭ್ಯ ಇಲ್ಲದಿದ್ದರೆ ಸರ್ವಭೂತೇಭ್ಯ ಅಂದರೆ ಎಲ್ಲ ಜೀವರಾಶಿಗಳಿಗೆ ಅಂತ. ಆದರೆ ರಾವಣನಿಗೆ ಉದ್ಧಾರ ಮಾಡೋದಿಲ್ಲ, ಮೇಲ್ನೋಟಕ್ಕೆ ರಾಕ್ಷಸರಿಗೆ ಉದ್ಧಾರ ಮಾಡಲಿಲ್ಲ. ಸರ್ವಭೂತೇಭ್ಯ ಅಂದರೆ ಆ ಭೂತಿ ಉಳ್ಳವರು, ಐಶ್ವರ್ಯ ಉಳ್ಳವರು, ಸಜ್ಜೀವ ರಾಶಿಗಳಿಗೆ ಭಗವಂತ ಒಳ್ಳೆಯದು ಮಾಡ್ತಾನೆ. ಇದು ಭಗವಂತನ ವೃತದಲ್ಲಿ ಸೇರಿತ್ತು. ಸರ್ವಭೂತೇಭ್ಯ ಅಭಯಂ ದದಾಮಿ ಅಂತ. ಸರ್ವಭೂತೇಭ್ಯ ಅಂತಂದರೆ ಚತುರ್ಥಿ ಒಂದು, ಪಂಚಮಿ ಒಂದು. ಎಲ್ಲ ಭೂತಗಳಿಗೆ ಅಭಯದಾನ ಮಾಡ್ತೇನೆ ಅಂತ ಒಂದು, ಎಲ್ಲ ಭೂತಗಳಿಂದ ಭಯ ನಿವಾರಣೆ ಮಾಡ್ತೇನೆ ಅಂತ ಇನ್ನೊಂದು ಚಿಂತನೆ. ಈ ಭೂತಗಳ ಭಯ ಅಂತ. ಇವತ್ತು ಯಾವ ಭೂತದಿಂದ ಯಾವ ಭಯ ಆಗ್ತದೆ ಅಂತ ನಮಗೆ ಗೊತ್ತಿಲ್ಲ. ನೋಡಿ, ನೇಪಾಳಕ್ಕೆ ಅಂತ ಹೋಗಿದ್ರು. ಅದು ಮುಕ್ತಿ ಕ್ಷೇತ್ರ ಅಂತ ಪ್ರಸಿದ್ಧವಾದ್ದು. ಅಲ್ಲಿ ಹೋದಾಗ ಭೂಕಂಪ ಆಯಿತು, ಸತ್ತೋದ್ರು ಎಷ್ಟು ಜನ. ಇದು ಭೂತದಿಂದ ಅಂದರೆ ಮಣ್ಣಿನಿಂದ ಆದ ಭಯ. ಮಣ್ಣು ಕುಸಿಯಿತು, ಕೇದಾರಕ್ಕೆ ಹೋದರು, ಎಷ್ಟು ಜನ ಸತ್ತರು. ಇದು ಭೂತದಿಂದ ಬಂದಿರತಕ್ಕಂತಹ ಭಯ. ನೀರಿನಿಂದ ಭಯ ಬರುವುದುಂಟು. ಚಿತ್ರಕೂಟದಲ್ಲಿ ಹೋದಾಗ ಒಂಥರ ಹೇಳಿದರು, ಘಟನೆ ಹೇಳಿದರು. ಚಿತ್ರಕೂಟದಲ್ಲಿ ಇವತ್ತೂ ಸಾಧು ಸಂತರಿದ್ದಾರೆ, ಸಾವಿರ ಜನ ಸಾಧು ಸಂತರಿದ್ದಾರೆ ರಾಮನ ಊರಿನಲ್ಲಿ. ಅಲ್ಲಿ ಆ ಸಾಧು ಸಂತರಿಗೆ ಬೇರೆ ಮನೆ ಅಂತ ಇಲ್ಲ. ಅಲ್ಲಿ ರಾಮದೇವರು ವಾಸ ಮಾಡಿದ ಆ ಕಾಮದನಾಥ ಪರ್ವತ. ಅದು ಅಲ್ಲದಿದ್ದರೆ ಅಲ್ಲಿ ಒಂದು ನದಿ ಹರಿಯುತ್ತದೆ, ಮಂದಾಕಿನಿ ಅಂತ. ಆ ನದಿಯ ಮೆಟ್ಲು ಚೆನ್ನಾಗಿದೆ, ಅಲ್ಲಿ ಮಲಗುವುದು ಸಹಜವಾಗಿ. ಎಲ್ಲ ಮಲಗಿದ್ರು. ಈ ಅಧಿಕಾರಿಗಳಿಗೆ ತಲೆ ಕೆಟ್ಟೋಗಿರ್ತದೆ ನೋಡಿ. ನೀರು ಬಿಟ್ಟ, ಡ್ಯಾಮ್ ನೀರು ಬಿಟ್ಟ, ನೀರು ಹರಿದು ಬಂತು. ಪಾಪ ರಾತ್ರಿಯಲ್ಲಿ ಮಲಗಿದ್ರು, ಎಷ್ಟು ಜನ ಹೋದರು. ಏನು ಯಾರು ರಕ್ಷಣೆ ಮಾಡಲಿಕ್ಕೆ ಆಗಲೇ ಇಲ್ಲ. ಹೇಳಬೇಕಾ ಬೇಡವಾ? ಮೊದಲೇ ಹೋಗಿ ಮಲಗಿದವರನ್ನು ಎಬ್ಬಿಸಬೇಕಾ ಬೇಡವಾ? ಅಷ್ಟು ತಲೆ ಇಲ್ಲ. ನೀರು ಬಿಟ್ಟರು, ಹೋದರು. ಯಾರು ಕೇಳುವವರು? ಪಾಪ ಸಾಧು ಸಂತರು, ಸಂತೆ ಅಂತ ಆಗಾಯಿತು. ಯಾರು ಕೇಳೋರಿಲ್ಲ. ಯಾರು 4 ಜನ ಧರಣಿ ನಮಸ್ಕಾರ ಮಾಡಿದ್ರು, ಮುಗಿಯಿತು. ಅಂತೂ ಹೋದರೆ ಹೇಗೆ ಹೋದರು? ನೀರಿನ ಭಯ ಅಂತ, ಮಣ್ಣಿನ ಭಯ, ನೀರಿನ ಭಯ ಅಂತ, ಬೆಂಕಿಯ ಭಯ ಅಂತ. ನಿನ್ನೆ ಮೊನ್ನೆ ಪತ್ರಿಕೆಯಲ್ಲಿ ಓದಿದ್ದೀರಿ. ಅದು ಉತ್ಸವ, ಅಲ್ಲಿ ಸುಡುಮದ್ದು, ಬೆಡಿಮದ್ದು, ಭಾರಿ ವೈಭವ. ಏನು ವೈಭವನೋ ಗೊತ್ತಿಲ್ಲ. ಇಡೀ ದೇವಸ್ಥಾನವೇ ಉರುಳಿ ಬಿತ್ತು. ಎಷ್ಟು 100 ಮಂದಿ ಸತ್ತು ಹೋದರು. ಆದರೂ ಆ ಹುಚ್ಚು ಇನ್ನೂ ಬಿಡಲಿಲ್ಲ. ಆದ್ದರಿಂದ ಇದು ಬೆಂಕಿಯ ಭಯಗಳೆಲ್ಲ ನಮ್ಮ ವಾತಾವರಣ ಹಾಳು ಮಾಡ್ತದೆ, ದೇಹದ ಮೇಲೆ ಪರಿಣಾಮ ಬೀರ್ತದೆ. ಬೆಂಕಿಯ ಭಯಗಳು ಅಲ್ಲ, ಭಕ್ತಿಯಿಂದ ಬಂದದ್ದು ಸತ್ಯ. ಆದರೆ ಈ ಭಕ್ತಿ ಹೋಗಿ ಅದು ಪ್ರತಿಷ್ಠೆಯ ಕಣ ಆಗಿದೆ. ಇವತ್ತು ಕೇರಳದಲ್ಲಿ ಪ್ರತಿಷ್ಠೆಯ ಕಣ. ನಮ್ಮದು ಸುಡುಮದ್ದಿಗೆ ಹಾಕಿದ ಹಣ ಜಾಸ್ತಿಯಾ, ನಿಮ್ಮದು ಜಾಸ್ತಿಯಾ ಅಂತ. ಇದು ಒಂದು ರೀತಿಯಲ್ಲಿ ಪ್ರತಿಷ್ಠೆಯಲ್ಲಿ ಬೆಳೆಯುವಂಥದ್ದು. ಹಾಗಾಗಬಾರದು. ಇದು ಬೆಂಕಿಯಿಂದ ಆಗತಕ್ಕಂತಹ ಭಯ ಅಂತ. ಎಲ್ಲಿಯೋ ಬಟಾಬಯಲು ಇರ್ತದೆ, ಏನು ತೊಂದರೆ ಆಗೋದಿಲ್ಲ. ಅಲ್ಲಿ ಬೇಕಾದರೆ, ಬೇಕಿಂದ ನಾನು ಹೇಳುವವಲ್ಲ, ಬೇಕಾದರೆ ಅಷ್ಟೇ ಹೊರತು ಅಂಥದ್ದೆಲ್ಲ ಪ್ರಕೃತಿಗೆ ತೊಂದರೆ ಆಗುವಂಥದ್ದು. ಅದರಲ್ಲಿ ವಾತಾವರಣದಲ್ಲಿ ಹೊಗೆ ಬರುತ್ತೆ. ಅದರಿಂದ ಕಶ್ಮಲ ಮೊದಲೇ ಕಾರ್ಖಾನೆಗಳಿಂದ ಹಾಳಾದ್ದು. ಅದರಲ್ಲಿ ಸಾಲದಕ್ಕೆ ನಮ್ಮದೂ ಕೊಡುಗೆಗಳು. ಇದನ್ನು ಕಡಿಮೆ ಮಾಡೋದು ಒಳ್ಳೆಯದು. ಬೆಂಕಿಯ ಭಯ, ನೀರಿನ ಭಯ, ಮಣ್ಣಿನ ಭಯ, ಗಾಳಿಯ ಭಯ. ಗಾಳಿಯ ಭಯದಿಂದ ಎಷ್ಟು ಜನ ತತ್ತರಿಸಿ ಹೋಗ್ತಾರೆ. ಈ ಸುನಾಮಿ ಅಂತ ಬಂತು ನೋಡಿ. ಈ ಚೆನ್ನೈಯಲ್ಲಿ ಅಲ್ಲಿ ಸುನಾಮಿ ಪ್ರಾರಂಭ ಆದ ಅಲ್ಲಿ ಅದು ಹೇಗಾಯಿತು ಅಂತಂದರೆ, ಸಮುದ್ರದ ನೀರು ಎಲ್ಲ ವಾಪಸ್ ಹೋಯಿತು. ಅಲ್ಲಿರ್ತಕ್ಕಂತಹ ಬೆಸ್ತರಿಗೆ ಏನು ಖುಷಿ ಅಂತಂದರೆ ಎಲ್ಲ ಹೋದರು. ಸಮುದ್ರ ಖಾಲಿ 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 ಖಾಲಿ. ಏನಿದೆ ಹೆಕ್ಕಬೇಕು ಅಂತ ಮೀನು ಸಿಕ್ಕಿತು, ರತ್ನ ಸಿಕ್ಕಿತು, ಎಲ್ಲ ಹೆಕ್ಕಿದ್ರು ಹೆಕ್ಕಿ ಚೀಲದಲ್ಲಿ ತುಂಬಿಸಲಿಲ್ಲ. ಅಷ್ಟರೊಳಗೆ ಗಾಳಿ ಬಂತು, ನೀರು ಬಂತು, ಕೊಚ್ಚಿಕೊಂಡು ಹೋದರು. ಅವರ ಗಾಳಿ ಉಸಿರು ಜೀವವನ್ನೇ ತಿಂದುಬಿಟ್ಟಿದ್ರು. ಉಳಿದೇ ಇಲ್ಲ, ಎಲ್ಲ ಸತ್ತು ಹೋದರು. ಪಾಪ ಎಲ್ಲ ರತ್ನಾಕರದ ರತ್ನವನ್ನು ಬಾಚಬೇಕು ಅಂತ ಹೋದರು. ಆ ಗಾಳಿ ಒಳಗಿನ ಗಾಳಿಯನ್ನು, ಉಸಿರನ್ನೇ ಹಾರಿಸಿಕೊಂಡು ಹೋಯಿತು. ಹೀಗೆ ಪಂಚಭೂತಗಳು
ನಮಗೆ ಭಯವನ್ನು ಉಂಟು ಮಾಡಿಕೊಡ್ತಕ್ಕಂಥದ್ದು. ಅದರಿಂದ ಏನಾದರೂ ಭೂತೇಭ್ಯ ಪಂಚಭೂತಗಳಿಂದ ಏನಾದರೂ ಭಯ, ನೀರು ಕುಡಿದು ಆರೋಗ್ಯ ಹಾಳಾಗೋದು, ಅಥವಾ ಟೆಂಪರೇಚರ್ ಜಾಸ್ತಿ ಆಗೋದು, ಅಥವಾ ಈ ದೇಹದಲ್ಲಿ ಯಾವುದೋ ಗಡ್ಡೆ ಬೆಳೆಯುವುದು, ಶುಗರು, ಇಂಥದ್ದು ಭೂತಗಳಿಂದ ಆಗತಕ್ಕಂತಹ ಏನಾದರೂ ಭಯಗಳಿದ್ದರೆ ಅದನ್ನು ಪರಿಹಾರ ಮಾಡುವ ಶಕ್ತಿ ಅದು ರಾಮನಿಗಿದೆ. ರಾಮದೇವರು ಕೊಟ್ಟ ಸಂದೇಶ ಅಭಯಂ ಸರ್ವಭೂತೇಭ್ಯ ದದಾಮಿ ಏತದ್ ವೃತಂ ಮಮ. ನನಗೆ ಅದರಲ್ಲಿ ಇಷ್ಟು ಕೊಟ್ಟರೆ ಅಂತಲ್ಲ, ನನ್ನ ನಿಯಮ, ಯಾರು ಶರಣಾಗತರಾಗ್ತಾರೆ ಅಂಥವರಿಗೆ ನಾನು ಅಭಯವನ್ನು ಕೊಡ್ತೇನೆ, ಎಲ್ಲ ಭಯದಿಂದ ನಾನು ಪಾರು ಮಾಡ್ತೇನೆ ಅಂತ. ನಾವು ಒಬ್ಬರಲ್ಲ, ನಾವು ಎಲ್ಲರೂ ಅಷ್ಟೇ, ಒಂದಲ್ಲ ಒಂದು ಭಯದಿಂದ ನಾವು ತತ್ತರಿಸಿಕೊಂಡವರು. ಯಾರ ಹತ್ರ ಬೇಕಾದರೂ ಕೇಳಿ, ಮೇಲ್ನೋಟಕ್ಕೆ ನೋಡಿದರೆ ಹೇಗಿದ್ದೀರಿ, ಚೆನ್ನಾಗಿದ್ದೇನೆ ಅಂತ ಒಂಚೂರು ಮಾತಾಡ್ಲಿಕ್ಕೆ ಶುರು ಮಾಡಿ, ಆಮೇಲೆ ನಿಮ್ಮ ಅದೃಷ್ಟ ರೀ, ಏನು ನೀವು ಚೆನ್ನಾಗಿದ್ದೀರಿ, ಎಂಥದ್ರಿ ಮಣ್ಣು, ನಾ ಚೆನ್ನಾಗಿರೋದು, ನನ್ನ ಕಷ್ಟ ಅಂದರೆ ಯಾರಿಗೆ, ನಮಗೆ ಎರಡು ಕಿವಿ ಸಾಕಾಗೋದಿಲ್ಲ ಹೇಳಲಿಕ್ಕೆ, ನಾನು ಯಾಕೆ ಕೇಳಿದೆ ಅಂತ ನಿಮಗೆ ಅನಿಸಿರ್ತದೆ. ಇಂಥ ಭೂತಗಳ ಭಯ ಪ್ರತಿಯೊಬ್ಬರಿಗೂ ಇರ್ತದೆ. ಇಂಥದ್ರಿಂದ ಪಾರು ಮಾಡತಕ್ಕ ಶಕ್ತಿ ಅದು ಭಗವಂತ. ಯಾಕೆ ಅಂತಂದರೆ ಮೋಕ್ಷವನ್ನು ಕೊಟ್ಟರೆ, ಸಮಸ್ತ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಟ್ಟರೆ ಎಲ್ಲ ಭೂತಗಳಿಂದ ಭಯ ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಆ ಶಕ್ತಿ ಇದ್ದರೆ ಅದು ರಾಮದೇವರಿಗೆ ಮಾತ್ರ. ಅದನ್ನು ರಾಮದೇವರು ಹೇಳ್ತಾರೆ, ಸರ್ವಭೂತೇಭ್ಯ ಅಭಯಂ ದದಾಮಿ ಅಂತ. ವಿಭೀಷಣನ ನಿಮಿತ್ತವಾಗಿ ಇಡೀ ಜಗತ್ತಿಗೆ ಭಯವನ್ನು ಪರಿಹಾರ ಮಾಡಿದ ಶಕ್ತಿ ರಾಮಚಂದ್ರ. ರಾಮದೇವರು ವಿಭೀಷಣನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ. ಈಗ ವರುಣ ಸ್ವಾಗತ ಮಾಡಿದ್ದಾನೆ. ಆಚೆ ಕಡೆಯಿಂದ ಶತ್ರು ಪಕ್ಷದಿಂದ ಲಂಕೆಯ ಕಡೆಯಿಂದ ವಿಭೀಷಣ ಹೇಳಿದ, ಸ್ವಾಮಿ ನೀವು ಲಂಕೆಗೆ, ನಮ್ಮ ಲಂಕೆಗೆ ಬರಬೇಕು ಅಂತ ಸ್ವಾಗತ ಮಾಡ್ತಾನೆ. ರಾಮದೇವರು ಹೇಳಿದರು, ಲಂಕೆಯಲ್ಲಿ ಕೂಡಿಸಿದ್ದು ನಾನು, ಈಗ ಹೇಳ್ತಾನೆ ನಮ್ಮ ಲಂಕೆಗೆ ಬರಬೇಕು ಅಂತ. ರಾಮದೇವರಿಗೆ ಖುಷಿ ಆಯ್ತಂತೆ. ಅಧಿಕಾರ ಸಿಗುವ ತನಕ ಎಲ್ಲರೂ ಬನ್ನಿ ಅಂತ ಹೇಳ್ತಾರೆ, ಅಧಿಕಾರ ಸಿಕ್ಕಿದ ಮೇಲೆ ಕರೆಯುವುದಿಲ್ಲ. ವಿಭೀಷಣ ಕರ್ಕೊಂಡು ಹೋಗ್ತಾನೆ, ಲಂಕೆಗೆ ಕರ್ಕೊಂಡು ಹೋಗ್ತಾನೆ. ಸಮುದ್ರವನ್ನು ದಾಟಬೇಕು ಹೇಗೆ ಅಂತ ಒಂದು ಪ್ರಶ್ನೆ. ಹನುಮ ಹಾರಿದ್ದಾನೆ, ಯಾರು ಏನು ಮಾಡಲಿಲ್ಲ, ಸೇತುವೆ ಕಟ್ಟಲಿಲ್ಲ. ಆದರೆ ಈ ಕಪಿಗಳನ್ನು ಕರ್ಕೊಂಡು ಹೋಗಬೇಕು. ರಾಮದೇವರ ಭೃತ್ಯ ಹನುಮ ಹೋಗಿದ್ದಾನೆ ಅಂದರೆ ರಾಮದೇವರಿಗೇನು ಕಷ್ಟ ಅಲ್ಲ. ಈಗ ಇಷ್ಟು ಜನರನ್ನು ಕರ್ಕೊಂಡು ಹೋಗಬೇಕು, ಇದು ರಾಮದೇವರ ಜವಾಬ್ದಾರಿ. ತನ್ನ ಜೊತೆಗೆ ಯಾರ್ಯಾರು ಬಂದಿದ್ದಾರೆ ಅವರನ್ನು ಕೈ ಹಿಡಿದು ಕರ್ಕೊಂಡು ಹೋಗಬೇಕಾದ ಹೊಣೆಗಾರಿಕೆ. ಅಮ್ಮನಿಗೆ ನಡೆಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ, ಹಾಗೆಂತ ಮಗುವಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ಅಮ್ಮನ ಜವಾಬ್ದಾರಿ ಹೇಗೆ ಅಂತಂದರೆ ಮಗುವನ್ನು ಕರ್ಕೊಂಡು ಹೋಗಬೇಕು. ಎರಡೇ ರೀತಿ, ಒಂದೋ ಎತ್ತಿಕೊಂಡು ಹೋಗೋದು, ಎಷ್ಟರ ಕಾಲ ಎತ್ತಿಕೊಂಡು ಹೋಗೋದು, ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಬೇಕು, ನಡೆಸುವ ರೀತಿ ಕಲಿಸಿಕೊಡಬೇಕು. ನಮ್ಮ ದೇವರು ತಾಯಿಯ ಜಾಗದಲ್ಲಿರುವವರು, ಹಾಗಾಗಿ ಇವರನ್ನು ಕೈ ಹಿಡಿದು ಕರ್ಕೊಂಡು ಹೋಗಬೇಕಾಗಿದೆ. ಸಮುದ್ರದಲ್ಲಿ ಕರ್ಕೊಂಡು ಹೋಗಬೇಕು, ತುಂಬ ಜವಾಬ್ದಾರಿ. ವಿಭೀಷಣ ವಿಭೀಷಣ ಹೇಳಿದ ರೀತಿಯಲ್ಲಿ, ಅವನು ದಾರಿ ತೋರಿಸಿದ ರೀತಿಯಲ್ಲಿ ಹೊರಟು ಹೋಗ್ತಾನೆ. ಅಂದರೆ ವರುಣ ಸ್ವಾಗತ ಮಾಡಿದ, ವಿಭೀಷಣ ಸ್ವಾಗತ ಮಾಡಿದ, ರಾಮದೇವರು ಸಾಗ್ತಾ ಇದ್ದಾರೆ. ಸೇತುವೆಯನ್ನು ಕಟ್ಟಬೇಕು ಅಂತ ಸೇತುವೆಯನ್ನು ಕಟ್ಟುವುದು ಪ್ರಾರಂಭ ಆಯಿತು. ಎಲ್ಲ ಕಡೆಯಿಂದ ಪರ್ವತಗಳು ಬಂತು, ಕಲ್ಲು ಮಣ್ಣು ಎಲ್ಲ ಬಂತು. ನಮ್ಮಲ್ಲಿ ಬಜೆಟ್ ಸ್ಯಾಂಕ್ಷನ್ ಆಗಬೇಕು. ಬಜೆಟ್ ಸ್ಯಾಂಕ್ಷನ್ ಆಗಿ ಅದೇನು ಟೆಂಡರ್ ಕರೆಯುವಾಗ ಸರ್ಕಾರ ಉರುಳಿ ಬಿದ್ದಿರ್ತದೆ. ಅಂದರೆ ಸೇತುವೆ ಇಲ್ಲ. ಸೇತುವೆ ಆಯಿತು ಅಂತ ಇಟ್ಟುಕೊಳ್ಳಿ, ನಾವು ದಾಟಲಿಕ್ಕೆ ಭಾಳ ಹಿಂಜರಿಬೇಕು. ಮೊನ್ನೆ ಪೇಪರಲ್ಲಿ ಓದಿದ್ದೀರಿ ನೀವು, ಕಲ್ಕತ್ತಾದಲ್ಲಿ ಬ್ರಿಡ್ಜ್ ಇತ್ತು, ಇತ್ತೀಚೆಗೆ ಅದು ಅಲ್ಲಿ ಹೋಗುವಾಗ ಬ್ರಿಡ್ಜ್ ಮುರಿದು ಬಿತ್ತು, ಹೋಗುವುದು ಕಷ್ಟ. ಆದರೆ ರಾಮದೇವರು ಸೇತುವೆಯನ್ನು ಕಟ್ಟಿದರು, ಕಪಿಗಳಿಂದ ಕಟ್ಟಿಸಿದರು. 4 ಯುಗಚಕ್ರಗಳು ದಾಟಿತು. ನಾವು ಕಟ್ಟಿದ ಸೇತುವೆ, ನಾವೇ ಶಿಲಾನ್ಯಾಸ ಮಾಡಿ ಕಟ್ಟಿಸಿದ ಸೇತುವೆ, ಅದು ನಮ್ಮ ಕಣ್ಣೆದುರೇ ಉರುಳಿ ಬೀಳ್ತದೆ ಅಂತಂದರೆ, ರಾಮದೇವರು ಕಟ್ಟಿದ ಸೇತುವೆ 4 ಯುಗಚಕ್ರ ಆದರೂ ಅದು ಉರುಳಿ ಬೀಳಲಿಲ್ಲ ಅಂತಂದರೆ ರಾಮದೇವರ ಮಹತ್ವ ಎಷ್ಟು ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಇವತ್ತು ನೀವು ಗೂಗಲ್ ಮ್ಯಾಪ್ನಲ್ಲಿ ನೀವು ನೋಡಿದರೆ ಆ ಸಮುದ್ರದ ಅಡಿಯಲ್ಲಿ ಆ ರಸ್ತೆ ಸೇತುವೆ ಕಾಣಿಸ್ತದೆ. ನೀವು ಇವತ್ತೇ ಹೋಗಿ ನೋಡಿ, ನೀವು ಗೂಗಲ್ ಇದರಲ್ಲಿ ಹೋಗಿ ನೀವು ನೋಡಿದರೆ ಅಲ್ಲಿ ಆ ಸಮುದ್ರದ ಅಡಿಯಲ್ಲಿ ಸ್ಪಷ್ಟವಾಗಿ ಅಗಲ, ಸಾಧಾರಣ 2 ವಾಹನಗಳು ಆರಾಮವಾಗಿ ಹೋಗ್ಬೋದಾದಷ್ಟು ಅಗಲದ ಸೇತುವೆ ಸಮುದ್ರದ ಅಡಿಯಲ್ಲಿ ಇವತ್ತೂ ನಮಗೆ ಆ ಚಿತ್ರ ನಮಗೆ ತೋರಿಸ್ತಾರೆ. ಅದರಿಂದ ಸುಳ್ಳಲ್ಲ. ಇವತ್ತು ಆ ವಿಜ್ಞಾನಿಗಳಿಗೆ ಇನ್ನೂ ಸಮಸ್ಯೆ ಇದೆ ಅಂತೆ. ಆ ಸೇತುವೆ ಯಾರು ಕಟ್ಟಿರ್ಬೋದು, ಯಾವಾಗ ಆಗಿದೆ ಅಂತ ತುಂಬ ಕಾಲ, ಅವರಿಗೆಲ್ಲ 4 ಯುಗಚಕ್ರ ಅಂತ ಹೇಳಲಿಕ್ಕೆ ಗೊತ್ತಿಲ್ಲ ಅವರಿಗೆ.
ಅವರಿಗೆ ಎಷ್ಟು ವರ್ಷ? ತುಂಬ ವರ್ಷ ಅಂತ ಅಷ್ಟು ಹೇಳ್ತಾರೆ. ಇದು ಯಾರು ಕಟ್ಟಿದ್ದು, ಹೇಗೆ ಕಟ್ಟಿದ್ದು, ಇದಕ್ಕೆ ಮೂಲದ್ರವ್ಯ ಏನು, ಇನ್ನೂ ಒಗಟಾಗಿ ಕೂತಿರ್ತಕ್ಕಂಥದ್ದು. ರಾಮಾಯಣ ಓದಿದರೆ ಮೂಲದ್ರವ್ಯ ಏನು ಅಂತ ಗೊತ್ತಾಗ್ತಿತ್ತು. ರಾಮಾಯಣ ಓದಲಿಲ್ಲ. ಏನು ಮೂಲದ್ರವ್ಯ ಅಂತಂದರೆ ಇಷ್ಟೇ ಮೂಲದ್ರವ್ಯ. ಮರ ಗಿಡಗಳು, ಪರ್ವತಗಳು, ಕಲ್ಲು, ಮಣ್ಣು, ಮತ್ತೇನಿಲ್ಲ. ಯಾವ ಸಿಮೆಂಟೂ ಇಲ್ಲ, ಅದಕ್ಕೆ ಯಾವ ಕಬ್ಬಿಣವೂ ಇಲ್ಲ. ಆವತ್ತಿನ ಕಾಲದ ಮರಗಿಡಗಳು, ಆವತ್ತಿನ ಕಾಲದ ಪರ್ವತಗಳು, ಆವತ್ತಿನ ಕಾಲದ ಕಲ್ಲುಗಳನ್ನು ಜೋಡಿಸಿ ಕಟ್ಟಿಸಿರ್ತಕ್ಕಂತಹ ಆ ಸೇತುವೆ ಇವತ್ತೂ ರಾಮ ಸೇತುವೆಯಾಗಿ ಇವತ್ತೂ ಮೆರೀತಾ ಇದೆ ಅಂತ. ಒಂದೆರಡು ಘಟನೆ ಸೇತುವೆ ಬಗ್ಗೆ ಹೇಳಬೇಕು. ಒಂದು ಸೇತುವೆ ಕಟ್ಟುವಾಗ ಅಲ್ಲಿಯ ಕವಿಗಳು ಹೇಳ್ತಾರಂತೆ, ರಾಮ ನೀವು ಎಲ್ಲ ಕೊಡುವವ ಅಂತ ಹೇಳ್ತಾರೆ, ನಮಗೆ ಏನು ನೀರು ವ್ಯವಸ್ಥೆ ಮಾಡೋದಿಲ್ವ ನೀನು ಅಂತ ಕೇಳ್ತಾರೆ. ನಾನಾದರೂ ಹೇಳ್ತಿದ್ದೆ, ಇಷ್ಟು ನೀರುಂಟು ಕೊಡೀರಿ ಅಂತ. ಅದು ಉಪ್ಪು ನೀರು ಕುಡಿದೆ ಹಾಗೆ. ಹಾಗಾಗಿ ಶ್ರಮ ಅಂತ. ರಾಮ ಹೇಗೆ ಸ್ಪಂದಿಸಿದ ಅಂತಂದರೆ, ನೀವು ಬೇಡ ನಾನೇ ಮಾಡ್ತೇನೆ ಅಂತ ಅವನು ಹೊರಟು ಮಾತು ಹೇಳಲಿಲ್ಲ ಅಂತ. ಓ ನೀರು ಬೇಕು ನಿಮಗೆ ಅಂತ ಆಲೋಚನೆ ಮಾಡಲಿಲ್ಲ ಅಂತ ರಾಮದೇವರು. ಬತ್ತಳಿಕೆಯಿಂದ ಬಾಣ ತೆಗೆದ, ಸಮುದ್ರಕ್ಕೆ ಅದನ್ನು ಹೂಡಿದ, ಅಲ್ಲಿ ನೀರು ಬಂತು. ಮೊದಲನೇ ಬೋರ್ವೆಲ್ ಕಾನ್ಸೆಪ್ಟ್. ಅಲ್ಲಿ ನೀರು ಸಮುದ್ರದ ಮಧ್ಯದಲ್ಲಿ ಬಾಣ ಪ್ರಯೋಗ ಮಾಡಿದರೆ ನೀರು ಚಿಂತಾ ಮೇಲಕ್ಕೆ ಬಂತಂತೆ. ಕವಿಗಳಿಗೆ ಖುಷಿಯೇ ಖುಷಿ. ಯಾಕೆ ಅಂತಂದರೆ ಉಪ್ಪು ನೀರಿನ ಮಧ್ಯದಲ್ಲಿ ಸಿಹಿ ನೀರು ಕೊಡುವವ ಇದ್ದರೆ ಒಬ್ಬನೇ ನಮ್ಮ ದೇವರು ರಾಮಚಂದ್ರ ಮಾತ್ರ ಅಂತ ಘೋಷಣೆ ಮಾಡಿದ್ದಾರೆ. ಇದು ಕಲ್ಪಿತ ಕಥೆ ಅಲ್ಲ. ನೀವು ರಾಮೇಶ್ವರಕ್ಕೆ ಹೋದರೆ ಖಂಡಿತವಾಗಿ ಅದನ್ನು ನೋಡಿಕೊಂಡು ಬನ್ನಿ. ಪುರುಸೋತಿರಿದ್ರೆ ನಿಮಗೆ ಬೇರೆ ಬೇರೆ ಪಿಂಡ ಪ್ರದಾನ ಮಾಡೋದು, ವಾಪಸ್ ಬರೋದು ಅಷ್ಟೇ. ಒಂದ್ಸಲ ನೀವು ಗಮನಿಸಿ, ನೀವು ನೋಡಿ ಹೋದರೆ ಉಪ್ಪು ನೀರಿನ ಮಧ್ಯದಲ್ಲಿ ಇವತ್ತು ಒಂದು ನೀವು ಬಕೆಟ್ ಹಾಕಿದರೆ ನೀರು ತೆಗೆದರೆ ಸಿಹಿ ನೀರು ಆಚೆ ಇಷ್ಟು ಜಾಗ ಮಾತ್ರ. ಬೇರೆ ಕಡೆಯಲ್ಲಿ ಉಪ್ಪು ನೀರಿಲ್ಲ, ಉಪ್ಪು ನೀರೇ. ಆ ಜಾಗದಲ್ಲಿ ಮಾತ್ರ ಸಿಹಿ ನೀರು. ಏನು ಅಂತ ಕೇಳಿ ಸ್ಥಳೀಯರು ಹೇಳ್ತಾರೆ, ನಮ್ಮ ದೇವರು ದೊಡ್ಡವರ್ರಿ, ರಾಮದೇವರು ಮಾಡಿದ ಸಮುದ್ರ. ರಾಮದೇವರು ಏನೇನು ಮಾಡಿರ್ತಾರೆ ಅದೆಲ್ಲ ಶಾಶ್ವತ ಸ್ಥಿರವಾಗಿರ್ತಕ್ಕಂಥದ್ದು. ಉಪ್ಪು ನೀರಿನ ಮಧ್ಯದಲ್ಲಿ ಸಿಹಿ ನೀರು ಕೊಟ್ಟವರು. ನಾವು ರಾಮದೇವರ ಹತ್ರ ಕೇಳಬೇಕು, ರಾಮದೇವರೇ ಬೆಳಗಿನಿಂದ ರಾತ್ರಿ ತನಕ ನಾವು ಉಪ್ಪು ನೀರು ಕುಡಿಯುವವರೇ. ಯಾಕೆಂದರೆ ಶ್ರಮ 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 ನಮ್ಮದು. ಎಲ್ಲ ಉಪ್ಪು ನೀರೇ ಇಳಿತಾ ಇದೆ. ನಮಗೆ ಸಿಹಿ ನೀರು ಕೊಡುವವರು ಅಂದರೆ ನೀವೇ. ಮನಸ್ಸಿಗೆ ಬೇಕಾಗಿರ್ತಕ್ಕಂತಹ ಸಿಹಿ ನೀರು ಅಂದರೆ ಆನಂದವನ್ನು ಕೊಡಿ ಅಂತ ರಾಮದೇವರಲ್ಲಿ ನಾವು ಭಿನ್ನವಿಸಿಕೊಳ್ಬೇಕಾದ್ದು. ಇದು ಒಂದು ಘಟನೆ. ಎರಡನೇ ಘಟನೆ, ರಾಮದೇವರು ಸೇತುವೆಯನ್ನು ಕಟ್ಟಿದ್ದಾರೆ ಅಂತ. ಸಾಮಾನ್ಯವಾಗಿ ಸೇತುವೆ ಕಟ್ಟಬೇಕಾದ್ರೆ ಎಷ್ಟು ಸಮಯ ಬೇಕು? ಯಾರಾದ್ರೂ ಹತ್ರ ಕೇಳಿ ನೀವು. ಸಾಮಾನ್ಯವಾಗಿ ಅಲ್ವಾ, ಒಂದು ವರ್ಷಕ್ಕಿಂತ ಕಡಿಮೆ ನೀವು ಯಾರೂ ಹೇಳೋದಿಲ್ಲ. ಅಲ್ಲ, ನನ್ನ ತಿಳ್ಕೊಂಡ ಹಾಗೆ ಎಷ್ಟು ಅಂತ ಕೇಳಿದ್ರೆ ಎಷ್ಟು ಸಮಯ ಬೇಕು? 1 ವರ್ಷ ಅಂತ ಹೇಳ್ಬೋದು. ಪಂಚವಾರ್ಷಿಕ ಯೋಜನೆ ಸರ್ಕಾರದ, ನಮ್ಮದು 1 ವರ್ಷ 1 ತಿಂಗಳು. ರಾಮಾಯಣ ಹೇಳುತ್ತೆ ರಾಮದೇವರು ಸೇತುವೆಯನ್ನು ಕಟ್ಟಿದ್ದಾರೆ, ಬರೀ 5 ದಿವಸದಲ್ಲಿ ಸೇತುವೆಯನ್ನು ಕಟ್ಟಿದ್ದಾರೆ ಅಂತ ರಾಮಾಯಣ ಉಲ್ಲೇಖ ಮಾಡುತ್ತೆ ಅಂತ. ಇದು ಸುಳ್ಳಲ್ಲ, ಲೆಕ್ಕ ಹೇಳ್ತದೆ ರಾಮಾಯಣ. ರಾಮದೇವರು ಆ 100 ಯೋಜನದ ಸೇತುವೆಯನ್ನು 5 ದಿವಸದಲ್ಲಿ ಕಟ್ಟಿದ. ಯಾವಾಗ ಎಷ್ಟೆಷ್ಟು ಕಟ್ಟಿದ? ಮೊದಲನೇ ದಿವಸ 14 ಯೋಜನಾನಿ ನಿಬಂಧ, 14 ಯೋಜನ ಲೆಕ್ಕ ಮನೆಗೆ ಹೋಗಿ ಮಾಡಿ, ನಾನು ಹೇಳ್ತೇನೆ ಅಷ್ಟೇ. ಮೊದಲನೇ ದಿವಸ 14 ಯೋಜನೆಯ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ. ಎರಡನೇ ದಿವಸ ರಾಮದೇವರು 20 ಯೋಜನ, ಅಂದರೆ ಮೊದಲಿಂದ ಅಲ್ಲ 14ರ ಮೇಲೆ 20 ಯೋಜನದ ಸೇತುವೆಯನ್ನು ಮರುದಿವಸ ಕಟ್ಟಿದ ಅಂತೆ. ಮೂರನೇ ದಿವಸ 21 ಯೋಜನ ಅಂತ, ಅದರ ಮರುದಿವಸ 22 ಯೋಜನ ಅಂತ, ಅದರ ಮರುದಿವಸ 23 ಯೋಜನ ಅಂತ. 14 + 20 + 21 + 22 + 23 = 100. ಈಗ ಬೇಡ, ಮನೆಗೆ ಹೋಗಿ ಲೆಕ್ಕ ಮಾಡಿ ಅಂತ 100 ಯೋಜನವನ್ನು ರಾಮದೇವರು 5 ದಿವಸದಲ್ಲಿ ಕಟ್ಟಿ ಪೂರೈಸಿದ್ದಾರೆ ಅಂತಂದರೆ ಇದು ರಾಮದೇವರಿಗೆ ಮಾತ್ರ ಸಾಧ್ಯ, ಹೊರತು ಇನ್ನೊಬ್ಬರಿಗೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ರಾಮ ಇಲ್ಲಿಂದ ಅಲ್ಲಿಗೆ, ಈ ಬದಿಯಿಂದ ಆ ಬದಿಗೆ ಸೇತುವೆ ಕಟ್ಟಲಿಕ್ಕೆ ಬರೀ 5 ದಿವಸದಲ್ಲಿ ಕಟ್ಟಿದ್ದಾನೆ ಅಂತಂದರೆ ರಾಮದೇವರ ಹತ್ರ ಹೇಳಬೇಕು, ಈ ಭಾರತದಿಂದ ಲಂಕೆಗೆ ನೀನು ಸೇತುವೆ ಕಟ್ಟಿದ್ದಿ, ಅದು ಆಶ್ಚರ್ಯ ಅಲ್ಲ. ನಾವು ಹೇಳೋದು ಏನು ಅಂತಂದರೆ, ಇಲ್ಲಿಂದ ವೈಕುಂಠಕ್ಕೆ ನಿನ್ನ ಮನೆ ತನಕ ಸೇತುವೆ ಕಟ್ಟಿ ನಮ್ಮನ್ನು ಕರ್ಕೊಂಡು ಹೋಗು ಅಂತ ನಾವು ರಾಮದೇವರಲ್ಲಿ ನಿವೇದಿಸಿಕೊಳ್ಬೇಕಾದ್ದು. ರಾಮದೇವರು ಸೇತುವೆಯನ್ನು ಕಟ್ಟಿದರು, ಕಪಿಗಳನ್ನು ಕರ್ಕೊಂಡು ಹೋದ. ಅಷ್ಟಕ್ಕೆ ಸೀಮಿತ ಆಗಲಿಲ್ಲ. ರಾಮದೇವರ ವೈಭವ ಎಷ್ಟು ಇದೆ ಅಂತ ಅಂದರೆ, ಬರೀ ಒಂದು ಸೇತುವೆ ಕಟ್ಟಿದ, ಅದರಲ್ಲಿ ಆಚೆ ಈಚೆ ಹೋದರು, ಪ್ರಯಾಣ ಮಾಡಿದರು, ಇಷ್ಟಕ್ಕೆ ಸೀಮಿತ ನಮ್ಮದು ಸೇತುವೆ. ನಾವೆಲ್ಲ ಕಟ್ಟಿದರೆ ಸೇತುವೆ ಅಷ್ಟಕ್ಕೆ ಮಾತ್ರ ಸೀಮಿತ.
ರಾಮದೇವರು ಕಟ್ಟಿದ ಸೇತುವೆ ಏನು ವೈಭವ ಅಂತಂದರೆ, ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮ ಹತ್ಯಾಂ ವ್ಯಪೋಹತಿ ಅಂತ ಹೇಳ್ತಾರೆ. ಆ ಸೇತುವೆಯನ್ನು ನೋಡಿದರೆ ನಾವು ಮಾಡಿದ ಪಾಪ ಅದೆಲ್ಲ ಪರಿಹಾರ ಆಗುತ್ತೆ ಅಂತೆ. ಆದ್ದರಿಂದ ಒಂದು ಒಳ್ಳೆಯ ಸೂಚನೆ ನಿಮಗೆ ಏನು ಅಂದರೆ, ಇಲ್ಲಿ ಪಾಪ ಮಾಡಿ ರಾಮೇಶ್ವರಕ್ಕೆ ಹೋಗಿ ಸೇತುವೆ ನೋಡಿ ವಾಪಸ್ ಬನ್ನಿ, ಮತ್ತೆ ಪಾಪ ಮಾಡಿ ಸೇತುವೆ ನೋಡಿ ಬನ್ನಿ. ಸೇತುಂ ದೃಷ್ಟ ಸಮುದ್ರಸ್ಯ, ಬ್ರಹ್ಮಹತ್ಯಾದಂಥ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಸೇತುವೆಗೆ. ಅಜ್ಞಾತವಾಗಿ ನಾವು ಮಾಡಿದ ತಪ್ಪೇನಾದರೂ ಇದ್ದರೆ ಅದಕ್ಕೆ ಪರಿಹಾರ ಅಲ್ಲಿ ಸೇತುವೆಯಲ್ಲಿ ಇದೆ. ಇವತ್ತೂ ಆ ಸೇತುವೆ ಇದೆ. ರಾಮೇಶ್ವರಕ್ಕೆ ಹೋಗ್ತೇವೆ, ಸೇತುವೆಯನ್ನು ನೋಡಬೇಕು. ಧನುಷ್ಕೋಟಿ, ರಾಮದೇವರೇ ತುಂಡು ಮಾಡಿದ ಒಂದು ಭಾಗ. ಧನುಷ್ಕೋಟಿ ಕೋಟಿ ಸುಗತಸ್ಯಾಸ್ತಿ ಪೇಟಿ ಮಹತಿ ಅಂತ ವಾದಿರಾಜರು ಹೇಳ್ತಾರೆ. ಆ ಧನುಷ್ಕೋಟಿ ಅದು ರಾಮದೇವರ ಧನುಸ್ಸಿನ ಕೋಟಿಯಲ್ಲಿ ಚೂರು ತುಂಡು ಮಾಡಿಬಿಟ್ಟಿದ್ದಾರೆ. ಆದರೆ ಅದು ಮಹಾ ಸಂಪತ್ತಿನ ಪೆಟ್ಟಿಗೆ ಅದು ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಯಾಕೆಂತಂದರೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸುವ ಒಂದು ಸಮಸ್ಯೆ ಪರಿಹಾರಕವಾದ ಪೇಟಿಗ ಅದು ಅಂತ ವಾದಿರಾಜರ ಚಿಂತನೆ. ರಾಮದೇವರು ಆ ಸೇತುವೆಯಲ್ಲಿ ಸಾಕ್ತಾರೆ. ಎಲ್ಲ ಕಪಿಗಳನ್ನು ಕರ್ಕೊಂಡು ಲಂಕೆಗೆ ಪ್ರಯಾಣ ಮಾಡ್ತಾರೆ. ಲಂಕೆಗೆ ಮೊದಲು ಹನುಮಂತ ದೇವರನ್ನು ಕಳಿಸಿದರು, ಆಮೇಲೆ ಅಂಗದನನ್ನು ಕಳಿಸ್ತಾರೆ. ಅಂಗದನ ಸಂಧಾನ ಪ್ರಸಿದ್ಧವಾದ್ದು. ಇದು ಕೃಷ್ಣನೂ ಸಂಧಾನ ಮಾಡಿದ. ರಾಮದೇವರು ಅಂಗದನ ಮೂಲಕ ಹನುಮಂತ ದೇವರ ಮೂಲಕ ಸಂಧಾನ ಮಾಡಿಸಿದರು. ಎಲ್ಲ ಸಂಧಾನಗಳು ಮುರಿದು ಬೀಳುವಂಥದ್ದೇ. ಆದರೆ ಸಂಧಾನ ಮಾಡಬೇಕು ಅನ್ನುವ ಸೂಚನೆ ಇಬ್ಬರೂ ಹೇಳ್ತಾರೆ. ಅಂದರೆ ನಾವು ಏನಾದರೂ ಮಾಡಿದರೆ ಆಗ ನಾವು ತಪ್ಪಿಗೆ ನಾವು ಹೊಣೆಗಾರ ಆಗುವುದಿಲ್ಲ. ಇಷ್ಟು ಜನರ ಕೊಲೆ ಮಾಡಬೇಕಿತ್ತ, ಹಿಂಸೆ ಅನಿವಾರ್ಯನ ನಮಗೆ ಅನಿಸುವುದುಂಟು. ಅದಕ್ಕೆ ಉತ್ತರ ಇತಿಹಾಸದಲ್ಲಿ ದಾಖಲೆ ಮಾಡಿದ್ದಾರೆ. ಯಾಕಂದರೆ ಸಾರಿ ಕೊಂದರೆ ಪಾಪ ಇಲ್ಲ ಅಂತ ನಾಣ್ಣುಡಿ ಉಂಟು ನೋಡಿ. ಅಂದರೆ ಇದನ್ನು ಮೊದಲೇ ತಿಳಿಸಿದ ರಾಮದೇವರು, ಬೇರೆ ಬೇರೆ ಪರೆಯಿಂದ ತಿಳಿಸಿದ. ರಾಮದೇವರದು ಏನು ಬೇರೆ ಏನೂ ಇಲ್ಲ, ಷರತ್ತು ಇಷ್ಟೇ ಇರುವುದು, ಸೀತೆಯನ್ನು ವಾಪಸ್ ಕೊಡು, ಇಷ್ಟೇ ಕೊಟ್ಟರೆ ಮುಗಿದೋಗ್ತಿತ್ತು. ಅದೇನು ರಾವಣನಿಗೆ ಸಂಬಂಧಪಟ್ಟದ್ದಲ್ಲ, ಅದೇನು ವೀರಶುಲ್ಕವಾಗಿ ಹಿಡ್ಕೊಂಡು ಹೋದ್ದಲ್ಲ, ಕದ್ದು ಮುಚ್ಚಿ ಹಿಡ್ಕೊಂಡು ಹೋದ್ದು. ಹಾಗಾಗಿ ಅದನ್ನು ವಾಪಸ್ ಕೊಟ್ಟರೆ ಯುದ್ಧನೇ ನಿಲ್ತಿತ್ತು, ರಾವಣ ಬದುಕಬಹುದಿತ್ತು ಆರಾಮವಾಗಿ. ಆದರೆ ಒಪ್ಪಲಿಲ್ಲ, ಸಂಧಾನ ಕೆಳಗೆ ಬಿತ್ತು. ಅಂದರೆ ಇಡೀ ಜಗತ್ತಿನ ಮುಂಭಾಗದಲ್ಲಿ ರಾಮದೇವರು ಅಥವಾ ಕೃಷ್ಣ ಪಾಂಡವರು ನಿರ್ದೋಷರು. ಯಾಕೆಂದರೆ ತಾವು ಸಂಧಾನದಲ್ಲಿ ಸಂಧಾತ ಸಂಧಿಮಾನ್ ಅದರಲ್ಲಿ ಭಗವಂತ ಅದರಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದ. ಆದರೆ ಒಪ್ಪಲಿಲ್ಲ, ರಾವಣ ಕುಂಭಕರ್ಣರು ಒಪ್ಪಲಿಲ್ಲ. ಹಾಗಾಗಿ ಯುದ್ಧ ಅನಿವಾರ್ಯವಾಯಿತು ಅನ್ನೋದನ್ನು ಮಹಾಭಾರತನೂ ನಮಗೆ ತಿಳಿಸಿದೆ, ರಾಮಾಯಣನೂ ನಮಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದೆ ಅಂತ. ಈ ಯುದ್ಧ ಇದು ರಾಮದೇವರ ಯುದ್ಧ ಬಹಳ ವಿಚಿತ್ರವಾದ ಯುದ್ಧ. ರಾತ್ರಿ ಕಾಲದಲ್ಲಿಯೂ ಯುದ್ಧ ನಡೆದದ್ದು ದಾಖಲೆ ಇದೆ. ಯುದ್ಧದಲ್ಲಿ ನಾನು ಮೊದಲೇ ಹೇಳಿದ ಹಾಗೆ ರಾಮದೇವರು ನೇರ ಯುದ್ಧ ಮಾಡಿದ್ದುಂಟು, ಉಳಿದವರ ಹತ್ರ ಯುದ್ಧ ಮಾಡಿಸಿದ್ದೂ ಉಂಟು, ಯುದ್ಧಕ್ಕೆ ಪ್ರೋತ್ಸಾಹ ಕೊಡಿಸಿದ್ದಾರೆ. ರಾಮದೇವರದೊಂದು ಕ್ರಮ. ರಾಮದೇವರು ಹೇಳ್ತಾರೆ ನೀನು ಯುದ್ಧ ಮಾಡು ಅಂತ, ಅವನೇ ಯುದ್ಧ ಮಾಡಬೇಕು, ಮಾಡಿಸ್ತಾರೆ, ಒಳಗೆ ಕೂತು ಯುದ್ಧ ಮಾಡಿಸ್ತಾರೆ. ಇಲ್ಲ ತಾನೇ ಯುದ್ಧ ಮಾಡ್ತಾರೆ. ಎರಡಕ್ಕೂ ರಾಮದೇವರು ಸಿದ್ಧರಾದವರು, ಆಯುಧಪಾಣಿಗಳಾಗಿ ರಾಮದೇವರು ಸನ್ನದ್ಧರಾಗಿ ಪ್ರವೇಶ ಮಾಡಿದ್ದಾರೆ. ಯುದ್ಧದಲ್ಲಿ ರಾಕ್ಷಸರ ದೊಡ್ಡ ತಂಡನೇ ಇದೆ, ಲೆಕ್ಕ ಮಾಡಲಿಕ್ಕಾಗದೇ ಇದ್ದಷ್ಟು. ಆದರೂ ನಾವು ಪರಿಗಣನೆ ಮಾಡಬೇಕಾದ ಒಂದು 2-3 ರಾಕ್ಷಸರ ಬಗ್ಗೆ ನಾವು ನೋಡಬೇಕಾದ್ದು. ಪ್ರಧಾನವಾಗಿ ಅದರಲ್ಲಿ ಅಕ್ಷಕುಮಾರ ಮೊದಲೇ ಸತ್ತ, ಸುಂದರಕಾಂಡದಲ್ಲಿ ನಾವು ನೋಡಿದ್ದೇವೆ. ಮಹಾಬಲಿಷ್ಠ ಅಂತ ರಾವಣ ತೀರ್ಮಾನ ಮಾಡಿದ ತನ್ನ ಮಗ, ಅವ ಯುದ್ಧದಲ್ಲಿ ಹನುಮಂತ ದೇವರ ಕೈಯಲ್ಲಿ ಪ್ರಾಣ ಬಿಟ್ಟಿದ್ದ. ರಾವಣನ ಮಗ ಇಂದ್ರಜಿತ್ತು ಪ್ರಬಲನಾದ ದೈತ್ಯ. ಕುಂಭಕರ್ಣ ಅಣ್ಣನಿಗೆ ಸರಿಯಾದ ತಮ್ಮ. ರಾವಣ ಬಲಿಷ್ಠರಾದ 3 ಜನ, ಇವತ್ತಿಗೆ ಸಾಕು ನಮಗೆ 3 ಜನ ಬಲಿಷ್ಠರಾದವರು. ಅದರಲ್ಲಿ ಇಂದ್ರಜಿತ್ ಪ್ರಬಲನಾದವ. ಇಂದ್ರಜಿತ್ತಿನ ಯುದ್ಧ ಹೇಗಿತ್ತು ಅಂತ, ಇಡೀ ಜನರನ್ನು ಬೆಚ್ಚಿ ಬೀಳುವ ಹಾಗೆ ಮಾಡಿದ ಒಂದು ಯುದ್ಧ ಇಂದ್ರಜಿತ್ತಿನದ್ದು. ಇಂದ್ರಜಿತ್ತಿನಲ್ಲಿ 2 ರೀತಿಯಾದಂತಹ ಯುದ್ಧ ತಂತ್ರ ಇತ್ತು.
ಒಂದು ನೇರ ಎದುರಿಗೆ ಎದುರು ಮುಖ ಕೊಟ್ಟು ಯುದ್ಧ ಮಾಡುವ ತಂತ್ರ ಒಂದು ಹಿಂಬದಿಯಲ್ಲಿ ಅಡಗಿ ಕೂತು ಯುದ್ಧ ಮಾಡುವ ತಂತ್ರ ಇನ್ನೊಂದು. ಅಂದರೆ ಅಡಗಿ ಕೂತು ಅಂತಂದರೆ ಮೋಸದ ಯುದ್ಧ, ಮಾಯೆಯಿಂದ ಮಾಡತಕ್ಕಂಥ ಯುದ್ಧ, ಬಲದಿಂದ ಅಲ್ಲ, ಮೋಸದ ಯುದ್ಧ. ಇಂದ್ರನನ್ನು ಗೆದ್ದದ್ದು ಇಂದ್ರಜಿತ್ತು ಹೀಗೇನೆ ಮೋಸದ ಮೂಲಕ ಗೆದ್ದದ್ದು. ಅದಕ್ಕೆ ಉದಾಹರಣೆ ಇದು. ಇಂದ್ರಜಿತ್ತು ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದರೆ ಇಂದ್ರಜಿತ್ತು ರಾಮದೇವರು ಎದುರಿಸ್ತಾರೆ. ಇಂದ್ರಜಿತ್ತಿನ ಆಯುಧಗಳೆಲ್ಲ ಖಾಲಿ ಆಯಿತು ಅಂತ ರಾಮಾಯಣ ಹೇಳ್ತದೆ. ಇಂದ್ರಜಿತ್ನಲ್ಲಿ ಆಯುಧನೇ ಇಲ್ಲ ಅಂತೆ, ಎಲ್ಲ ಖಾಲಿ ಮಾಡಿದ ರಾಮದೇವರು ಅಂತ. ಆಗ ಇಂದ್ರಜಿತ್ತು ಅಡಗಿ ಯುದ್ಧ ಮಾಡ್ತಾನೆ. ರಾಮದೇವರು ಹಿಂಜರಿತಾರೆ. ಯಾಕೆಂತಂದರೆ ಯಾರು ಮುಖಕ್ಕೆ ಮುಖ ಕೊಟ್ಟು ಯುದ್ಧ ಮಾಡ್ತಾರೆ ಅವರ ಹತ್ರ ನಾನು ಯುದ್ಧ ಮಾಡ್ತೇನೆ, ಇವನು ಅಡಗಿ ಕೂತು ಯುದ್ಧ ಮಾಡುವವ ಬೇಡ ಅಂತ ಇಂದ್ರಜಿತ್ತನ್ನು ಬಿಟ್ಟು ಬಿಡ್ತಾರೆ. ಇಂದ್ರಜಿತ್ತು ಯುದ್ಧವನ್ನು ಮುಂದುವರಿಸ್ತಾನೆ. ಅವನು ಯುದ್ಧದಲ್ಲಿ ಮಾಡಿದ ಮೊದಲನೇ ತಂತ್ರ ಏನು ಅಂತಂದರೆ ಅವನಿಗೆ ನಾಗವಿದ್ಯೆ ಗೊತ್ತಿತ್ತು, ನಾಗನ ಪಾಶ ಹಾಕುವ ಯುದ್ಧ ಗೊತ್ತಿತ್ತು. ಸಾಮಾನ್ಯವಾಗಿ ಎಲ್ಲರೂ ಭಯಪಡುವುದು ಹಾವಿಗೆ, ಹಾವಿನ ವಿಷಕ್ಕೆ ಎಲ್ಲರೂ ಭಯಪಡ್ತಾರೆ. ನಾಗ ಭಯಪ್ರದವಾಗಿರ್ತಕ್ಕಂತಹ, ಭಯವನ್ನು ಕೊಡ್ತಕ್ಕಂತಹ ಒಂದು ಪ್ರಾಣಿ, ವಿಷ ಪ್ರಾಣಿ. ಕೆಲವರು ನಾಗವನ್ನು ಹಿಡಿಯೋರು ಇರ್ತಾರೆ. ನಾಗವನ್ನು ಹಿಡಿದರಲ್ಲಿ ಭಾಳ ಪರಿಣತನಾದವ, ನಿಷ್ಣಾತನಾದವ ಅಂತ ಲೋಕದಲ್ಲಿ ಇದ್ದದ್ದು. ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಂದಿತ್ತು, ಭಾರೀ ನಿಷ್ಣಾತನಾದವ ಒಂದು ಹಾವನ್ನು ಹಿಡಿದು ಅದನ್ನು ಎಲ್ಲರಿಗೂ ತೋರಿಸ್ತಿದ್ದ. ಹಾವು ಅವನಿಗೆ ಕಚ್ಚಿತು, ಸತ್ತೇ ಹೋದ ಅಂತ. ಹಾಗಾಗಿ ಹಾವು ಎಲ್ರಿಗೂ ಕಚ್ಚುತ್ತೆ. ಅದೇನು ಹಾಲು ಎರೆದವ ಅಂತ ಪಯಪ್ಪನಂ ಭುಜಂಗಾನ ಕೇವಲಂ ವಿಷವರ್ಧನಂ, ಹಾಗೆ ಅದೂ ಇದೆ ನಮ್ಮಲ್ಲಿ. ಹಾವಿಗೆ ಅಂದರೆ ವಿಷಜಂತುಗಳಿಗೆ ಕೊಲ್ಲುವ ಶಕ್ತಿ ಅದು ಸಹಜವಾದ್ದು. ಈ ಇಂದ್ರಜಿತ್ ಅದನ್ನು ಕರಗತಗೊಳಿಸಿದ್ದ. ಈಶ್ವರನ ಉಪಾಸನೆ ಮಾಡಿ ವಿಷವನ್ನು ತನ್ನ ವಶವಿಟ್ಟುಕೊಂಡು ಹಾವಿನ ಮೂಲಕ ಕಟ್ಟಿ ಹಾಕುವ ಒಂದು ತಂತ್ರಗಾರಿಕೆ ಅವನ ಹತ್ರ ಇತ್ತು. ಅವನು ಆ ತಂತ್ರಗಾರಿಕೆಯನ್ನು ಪ್ರಯೋಗ ಮಾಡ್ತಾನೆ. ಅಲ್ಲಿ ಬಂದ ಎಲ್ಲರನ್ನೂ ಕಟ್ಟಿ ಹಾಕ್ತಾನೆ. ಹಗ್ಗದಿಂದ ಅಲ್ಲ, ನಾಗದ ಹಗ್ಗದಿಂದ ಕಟ್ಟಿ ಹಾಕ್ತಾನೆ. ನಾಗಪಾಶ ಅಂತ ಕರೀತಾರೆ. ಅದು ಏನು ನಾಗಭಾಷನೋ ಅಂತ ಗೊತ್ತಿಲ್ಲ. ಅಂದರೆ ಮತ್ತೇನು ಹಾವು ಕಾಣಿಸ್ಲಿಲ್ಲ ಅಲ್ಲಿ, ನಾಗಭಾಷ ಅಂತ ಹೇಳ್ತಾನೆ. ಅಂದರೆ ನಾಗನ ವಿಷ, ನಾಗನ ವಿದ್ಯೆ ಅದನ್ನು ಉಪಯೋಗ ಮಾಡಿ ಎಲ್ಲ ರಾಮನ ಕಡೆಯ ಜನರನ್ನು ಮೂರ್ಛಿತರನ್ನಾಗಿ ಮಾಡ್ತಾನೆ. ಇಡೀ ಲಂಕೆಯಲ್ಲಿ ರಾಮನ ಪಕ್ಷದಲ್ಲಿ ನೀರವತೆ, ಯಾರು ನಿಸ್ಪಂದತೆ, ಯಾರಿಲ್ಲ ಅಂದರೆ ಯಾರಿಲ್ಲ. ಎಂಥ ತಾಕತ್ತು ಇಂದ್ರಜಿತನದ್ದು ನೋಡಿ. ಅದೃಶ್ಯನಾಗಿ ಕೂತು ಇಂಥ ತಂತ್ರಗಾರಿಕೆಯನ್ನು ಮಾಡಿದ್ದ ಅಂತ. ಪ್ರಾಯಶಃ ನಮಗೆ ಈಗ ಅಂತ ಇಂದ್ರಜಿತ್ತು ಒಂದು ವೇಳೆ ಭಾರತಕ್ಕೆ ಒಂದು ಸಿಕ್ಕಿದ್ರೆ, ಭಾರತ ಪಕ್ಷಕ್ಕೆ ಈ ಐಸಿಸ್ ಇದೆಲ್ಲ ಉಂಟು ನೋಡಿ, ಅವರನ್ನೆಲ್ಲ ಬಗ್ಗುಬಡಿಸ್ಬೋದಿತ್ತು, ಎಲ್ರಿಗೂ ಒಂದು ರೀತಿ ಔಷಧ ಕೊಡ್ಬೋದಿತ್ತು. ಮರೆತು ಬಿಟ್ಟಿದ್ದೇವೆ ಆ ತಂತ್ರಗಾರಿಕೆಯನ್ನು. ಯಾಕೆಂದರೆ ನಮಗೇ ತೊಂದರೆ ಆಗುವ ಸ್ಥಿತಿ ಇರ್ತಿತ್ತು ಏನೋ ಗೊತ್ತಿಲ್ಲ. ವಿಷದ ಪ್ರಯೋಗ ಮಾಡಿದ, ಎಲ್ಲ ಬಿದ್ದರು. ಎಲ್ಲ ಬಿದ್ದಾಗ ವಿಭೀಷಣ ಅವನಿಗೇನೂ ಆಗಲಿಲ್ಲ. ಯಾಕೆಂತಂದರೆ ಅವನು ಅದೇ ಕಡೆಯವ, ಹಾಗಾಗಿ ಅವನ ಮೇಲೆ ಆ ಪ್ರಯೋಗ ನಡೆಯಲಿಲ್ಲ. ವಿಭೀಷಣ ಜಾಂಬವಂತರ ಹತ್ರ ಬರ್ತಾನೆ. ಜಾಂಬವಂತರು ಅವರಿಗೂ ಏನೂ ಆಗಲಿಲ್ಲ, ಅವರೂ ಸ್ವಲ್ಪ ಸಮರ್ಥರಾದವರು. ವಿಭೀಷಣ ಮಾತಾಡಿಸ್ತಾನೆ, ಜಾಂಬವಂತರೇ ಹೇಗಿದ್ದೀರಿ ಅಂತ. ಆಗ ಜಾಂಬವಂತರು ಕೇಳ್ತಾರೆ, ಹನುಮ ಹೇಗಿದ್ದಾನೆ ಅಂತ. ಹನುಮ ಇದ್ದಾನ ಅಂತ ಕೇಳ್ತಾರೆ. ಯಾಕೆಂದರೆ ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ, ಕಾಣಿಸಲಿಲ್ಲ, ಕಣ್ಣು ಮುಚ್ಚಿಕೊಂಡೇ ಇದ್ದಾರೆ ಪಾಪ, ಅಷ್ಟು ಅವರ ಕಣ್ಣನ್ನು ಆವರಿಸಿರಬೇಕು. ಕಾಣಿಸಲಿಲ್ಲ, ಧ್ವನಿ ಕೇಳುವುದಿಲ್ಲ ಹನುಮಂತೇವ್ರದ್ದು. ಯಾಕೆ ಹನುಮಂತೇವರು ಮಾತಾಡುವವರೆಲ್ಲ ಅದನ್ನು ನಮಗೆ ಬಿಟ್ಬಿಟ್ಟಿದ್ದಾರೆ, ನೀವೇ ಮಾತಾಡಿ ಅಂತ, ವಟ ಅಂತ. ಹನುಮಂತೇವರು ಮಾತಾಡುವ ಜಾತಿ ಅಲ್ಲ, ಹಾಗಾಗಿ ಅವರು ಮಾತಾಡಲಿಲ್ಲ. ಹಾಗೆ ಹನುಮ ಇದ್ದಾನೆ ಅಂತ ಹೇಗೆ ಗೊತ್ತಾಗಬೇಕು? ಅನುಮಾನನೇ ಬರಲಿಲ್ಲ ಹನುಮ ಇದ್ದಾನೇ ಇಲ್ಲ ಅಂತ. ಹಾಗಾಗಿ ಜಾಂಬವಂತರು ಕೇಳ್ತಾರೆ, ಹನುಮನ ಸ್ಥಿತಿ ಹೇಗಿದೆ ಅಂತ ವಿಭೀಷಣನ ಹತ್ರ ಕೇಳ್ತಾರೆ. ವಿಭೀಷಣನ ಧ್ವನಿಯಿಂದ ವಿಭೀಷಣನ ಹತ್ರ ಕೇಳಿದ್ರೆ ಹನುಮಂತೇವರು ಹೇಳ್ತಾರೆ ಜಾಂಬವನ ಹತ್ರ, ಅಹಮಸ್ಮಿ ಅಂತ ಹೇಳ್ತಾರೆ. ಹನುಮನ ಧ್ವನಿ ಜಾಂಬವಂತರಿಗೆ ಗೊತ್ತಾಯಿತು. ಆಗ ಜಾಂಬವಂತರ ಉದ್ಗಾರ ಏನು ಗೊತ್ತಾ? ಒಂದೇ ಒಂದು ಉದ್ಗಾರ, ಹನುಮ ಬದುಕಿದ್ದಾನ, ಹಾಗಾದರೆ ರಾಮನ ಪಕ್ಷದವರೆಲ್ಲ ಬದುಕಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾರೆ.
ಹನುಮ ಬದುಕಿದರೆ ನಾವು ಬದುಕ್ತೇವೆ. ಸತ್ಯ ಸಂಗತಿ ನೋಡಿ, ನಮ್ಮೊಳಗೆ ವಾಯುದೇವರು ಇದ್ದರೆ ನಾವು ಬದುಕಿದ್ದೇವೆ ಅಂತ ಅರ್ಥ. ವಾಯುದೇವರು ಪುರ್ಸೋತಿಲ್ಲ, ಅರ್ಜೆಂಟ್ ರಾಮನವಮಿ ಅಂತ ಐತಾಳರ ಮನೆಯಲ್ಲಿ ಕೂತ್ರೆ ನಮ್ಮ ಕತೆ ಕಷ್ಟ ಆಗಿರುತ್ತೆ. ಹನುಮಂತ ದೇವರು ಗಟ್ಟಿಯಾಗಿ ಕೂತ್ರೆ ನಾವು ಬದುಕೋದ್ರಲ್ಲಿ ನಮಗೆ ಆಯುಷ್ಯದಲ್ಲಿ ತೊಂದರೆಯೂ ಇಲ್ಲ. ನಾವು ಹನುಮ ಇರಬೇಕು. ಜಾಂಬವಂತರು ಹೇಳಿದ ಮಾತು, ಜಾಂಬವಂತರು ಅಂತಂದರೆ ಧರ್ಮರಾಜ, ಯಮಧರ್ಮನ ಅವತಾರ ಅವರು, ಬ್ರಹ್ಮದೇವರ ವಿಶೇಷವಾದ ಸನ್ನಿಧಾನ. ಯಮಧರ್ಮನ ಅವತಾರನಾಗಿ ಅವರು ಹೇಳುವ ಮಾತು, ಅವರು ಹೇಳುತ್ತಾರೆ, ನಾನು ಯಮಲೋಕಕ್ಕೆ ಕರ್ಕೊಂಡು ಹೋಗೋದಿಲ್ಲ, ಎಲ್ಲಿವರೆಗೆ ಹನುಮಂತ ದೇವರು ಇರ್ತಾರೆ ಅಲ್ಲಿವರೆಗೆ ನೀವು ಸಾಯಲಿಕ್ಕಿಲ್ಲ, ಕೆಟ್ಟ ಲೋಕಕ್ಕೆ ಹೋಗಲಿಕ್ಕಿಲ್ಲ ಅನ್ನುವ ಪ್ರಶಸ್ತಿ ಜಾಂಬವಂತರು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಏನು ಮಾಡಬೇಕು ಗೊತ್ತೋ, ಜಾಂಬವಂತರ ಪ್ರಶಸ್ತಿಗೆ ಬಾಧ್ಯರಾಗಬೇಕು. ಏನು ಜಾಂಬವಂತರು ಹೇಳ್ತಾರೆ, ಧರ್ಮ ನಮ್ಮಲ್ಲಿ ಇದ್ದರೆ ಆ ಮಾತಿಗೆಲ್ಲ ಪೂರ್ಣತೆ ಸಾರ್ಥಕತೆ ಬರ್ತದೆ, ಹನುಮನ ಮಾತು ಕೇಳಿಸ್ತದೆ, ಎಲ್ಲರನ್ನೂ ಬದುಕಿಸ್ಲಿಕ್ಕಾಗತ್ತೆ ಅಂತ ಜಾಂಬವಂತರು ಹೇಳ್ತಾರೆ. ಹನುಮಂತ ಇದ್ದಾನೆ, ನಮಗೆ ಭಯ ಇಲ್ಲ ಅಂತ. ಏನು ಮಾಡಬೇಕು ಹಾಗಿದ್ದರೆ? ಅವ್ರು ಹೇಳ್ತಾರೆ, ಹನುಮ ಸಂಜೀವನ ಔಷಧ ಇದೆ, ಅದನ್ನು ಹಿಡ್ಕೊಂಡು ಬಾ, ಎಲ್ಲರನ್ನೂ ಬದುಕಿಸ್ಬೋದು ಅಂತ. ನೀವು ಬರ್ಕೊಂಡಿಡಿ ಬೇಕಿದ್ದ ಔಷಧ ನಿಮಗೆ. ಯಾಕಂದರೆ ಸಂಜೀವನ ಔಷಧ ಮನೆಯಲ್ಲಿ ಇದ್ದರೆ ಸಾಕು, ತಗೊಳ್ಳೋದು ಬೇಡ, ಮನೆಯಲ್ಲಿ ಸಾಯುವುದೇ ಇಲ್ಲ ಅಂತ. ಹನುಮಂತ ದೇವರು ಚಿರಂಜೀವಿ, ಯಾಕೆಂದರೆ ಸಂಜೀವನ ಔಷಧ ಇದೆ. ನೀವು ಎಲ್ಲಿಯಾದರೂ ಕಿಂಪುರುಷಗಂಡಕ್ಕೆ ಹೋದರೆ ಹನುಮಂತ ದೇವರ ಹತ್ರ ಒಂದು ಪೀಸ್ ಸಂಜೀವನ ಪರ್ವತ ತನ್ನಿ, ಸಂಜೀವನ ಪರ್ವತ ಬೇಡ, ಸಂಜೀವನ ಗಿಡ ತನ್ನಿ, ಒಂದು ಇಷ್ಟು ಬೇರು ಇದ್ದರೆ ನಮಗೆ ಚಿರಂಜೀವಿತ್ವ, ನಮಗೆ ಯಾವ ತೊಂದರೆಯೂ ಇಲ್ಲ. ಸಂಜೀವನ ಔಷಧ ಅದು ತರಬೇಕು ಅಂತ ಜಾಂಬವಂತರು ಹೇಳಿದರೆ ಹನುಮಂತ ದೇವರು ಹಾರ್ತಾರೆ. ಅಲ್ಲಿ 3 ಅಂಶಗಳು. ಹನುಮಂತ ದೇವರು ಹಾರ್ತಾರೆ, ಅಲ್ಲಿಂದ ಸಂಜೀವನ ಪರ್ವತವನ್ನು ತರ್ತಾರೆ, ಸತ್ತವರನ್ನೆಲ್ಲ ಬದುಕಿಸಿರ್ತಾರೆ. ಮೊದಲನೇ ಸಲ ಗರುಡ ಬರ್ತಾನೆ, ತನ್ನ ರೆಕ್ಕೆಯ ಗಾಳಿಯಿಂದ ಬದುಕಿಸ್ತಾನೆ. 2ನೇ ಸಲ ಹನುಮಂತ ದೇವರು ಸಂಜೀವನ ಪರ್ವತವನ್ನು ತರ್ತಾರೆ, ಎಲ್ಲರನ್ನೂ ಬದುಕಿಸ್ತಾರೆ. ಸಂಜೀವನ ಪರ್ವತ ತರಲಿಕ್ಕಾಗಲಿಲ್ಲ, ಗಿಡ ತರಲಿಕ್ಕಾಗಿಲ್ಲ, ಸಂಜೀವನ ಪರ್ವತವನ್ನೇ ತರ್ತಾರೆ, ಎಲ್ಲ ಕಪಿಗಳು ಬದುಕ್ತಾರೆ ಅಂತ ನಮ್ಮ ಆಚಾರ್ಯರು ಒಳ್ಳೆಯ ದಿಕ್ಸೂಚಿ ಮಾಡಿದ್ದಾರೆ. ಸಹಜವಾಗಿ ಬರುವ ಪ್ರಶ್ನೆ ಇಲ್ಲಿ ಹೀಗಿದೆ, ಹನುಮಂತ ದೇವರು ಸಂಜೀವನ ಪರ್ವತ ತಂದರು, ಎಲ್ಲ ಕಪಿಗಳು ಬದುಕಿದ್ರು ಅಂತ, ರಾಕ್ಷಸರು ಯಾಕೆ ಬದುಕಲಿಲ್ಲ? ಅಲ್ಲೆಲ್ಲ ರಾಕ್ಷಸರು ಸತ್ತಿದ್ರಲ್ಲ, ಅವರು ಬದುಕಿದ್ರೆ ಮತ್ತೇನು, ಮತ್ತೆ ರಾಕ್ಷಸ ಸೇನೆ ಹಾಗೇ ಉಳಿತಿತ್ತು ಅಂತ. ರಾಮಾಯಣ ಹೇಳ್ತದೆ, ರಾವಣನ ಕಡೆಯಲ್ಲಿ ಎಲ್ಲರೂ ಸತ್ತರು, ರಾಮನ ಕಡೆಯಲ್ಲಿ ಯಾರೂ ಸಾಯಲಿಲ್ಲ. ಇದು ಹೇಗೆ? ಸಂಜೀವನ ಪರ್ವತ ತಂದರೆ, ಔಷಧ ತಂದರೆ, ರಾಕ್ಷಸನ ಕಡೆಯಲ್ಲಿ ಯಾಕೆ ನೀಗಿದ್ರು? ನಮ್ಮ ಆಚಾರ್ಯರು ಹೇಳ್ತಾರೆ, ಚಂದವಾಗಿ ಹೇಳ್ತಾರೆ, ಈ ರಾವಣನ ತಲೆ 10 ತಲೆ ಇದ್ದರೆ ಹೀಗೆ ಆಗುತ್ತೆ ನೋಡಿ, ಎಂಥದ್ದು ಒಳ್ಳೆಯದು 10 ತಲೆ ಇರುವುದಿಲ್ಲ ಅದಕ್ಕೆ. ಆ ರಾವಣನಿಗೆ ಏನಾಯಿತು ಸಮಸ್ಯೆ ಅಂತಂದರೆ ತಲೆಯಲ್ಲಿ ಹೀಗೆ ಬಂತು. ನಮ್ಮಲ್ಲಿ ರಾಕ್ಷಸರು ಸತ್ತರೆ ಅದನ್ನು ನಾವು ವ್ಯವಸ್ಥೆ ಮಾಡಬೇಕು. ಹೇಗೆ ಅಂತಂದರೆ ಎಲ್ಲ ತಕ್ಷಣದಲ್ಲಿ ಅದನ್ನು ಆ್ಯಂಬುಲೆನ್ಸ್ ತಂದು ಸಮುದ್ರಕ್ಕೆ ಹಾಕಿಬಿಡಬೇಕು. ಒಂದೇ ಒಂದು ರಾಕ್ಷಸರ ಹೆಣ ಉಳಿಬಾರ್ದು ಅಂತ. ಯಾಕೆಂತಂದರೆ ಇದು ರಾಮನ ಕಡೆಯವರಿಗೆ ಸ್ಫೂರ್ತಿ ಆಗಬಾರ್ದು ಅಂತ. ಹಾಗಾಗಿ ರಾವಣನ ಕಡೆಯ ಎಲ್ಲ ರಾಕ್ಷಸರನ್ನು ಸಮುದ್ರಕ್ಕೆ ತಂದು ಹಾಕಿದ್ದಾರೆ. ರಾವಣನು ಸೇರಿಕೊಂಡಂತೆ ಹನುಮ ಈ ಕಪಿಗಳ ಸೇನೆಗೆ. ಕಪಿಗಳು ಸತ್ತರೆ ಒಂದನ್ನು ಸಮುದ್ರಕ್ಕೆ ಹಾಕಲಿಲ್ಲ. ರಾವಣನ ಕಡೆಯವರು ಅಷ್ಟು ರಾಶಿ ಹಾಕಿದರು. ಯಾಕೆಂದರೆ ರಾಮನ ಕಡೆಯವರಿಗೆ ಅಯ್ಯೋ ಇಷ್ಟು ಜನ ಕಪಿಗಳು ಸುಸ್ತಾದರು ಅಂತ, ಸತ್ತರು ಅಂತ ಸುದ್ದಿ ಸಿಕ್ಕಿ ಯುದ್ಧ ಬಿಟ್ಟು ಹೋಗಲಿ ಅಂತ. ಆದರೆ ರಾವಣನ 10 ತಲೆಯ ಈ ಚಿಂತನೆ ಉಂಟು ನೋಡಿ, ಇದು ರಾಮದೇವರ ಪಕ್ಷಕ್ಕೆ ವರ ಆಯಿತು, ರಾವಣನ ಪಕ್ಷಕ್ಕೆ ಇದು ಭಯ ಆಯಿತು. ಯಾಕೆ ಅಂತಂದರೆ ಆ ಒಂದೇ ಒಂದು ರಾಕ್ಷಸರ ಹೆಣ ಅಲ್ಲಿ ಲಂಕೆಯಲ್ಲಿ ಇರಲಿಲ್ಲ, ಎಲ್ಲ ಸಮುದ್ರ ಪಾಲಾಗಿತ್ತು. ಸಂಜೀವನ ಔಷಧ ಬರುವಾಗ ಅಲ್ಲಿ ಬದುಕಲಿಕ್ಕೆ ರಾಕ್ಷಸರ ಹೆಣನೇ ಇರಲಿಲ್ಲ, ಬದುಕುವುದು ಎಲ್ಲಿಂದ? ಹಾಗಾಗಿ ಕಪಿಗಳು ಮಾತ್ರ ಬದುಕಿದರು ಹೊರತು ರಾಕ್ಷಸರು ಬದುಕಲಿಲ್ಲ ಅನ್ನುವ ದಿಕ್ಸೂಚಿಯನ್ನು ನಮ್ಮ ಆಚಾರ್ಯರು ನೀಡಿದ್ದಾರೆ. ಆ ಹನುಮಂತ ದೇವರ ಸಂಜೀವನ ಔಷಧದಿಂದ ಎಲ್ಲ ಕಪಿಗಳು ಬದುಕಿದರು ಅಂತ. ನಾವು ಹನುಮಂತ ದೇವರ ಹತ್ರ ನಾವು ಮಾಡಬೇಕಾದ ಪ್ರಾರ್ಥನೆ ಇಷ್ಟು. ಏನು ಅಂತಂದರೆ, ನಿಮ್ಮ ಸಂಜೀವನ ಔಷಧದಿಂದ ನನ್ನ ದೇಹ ಬದುಕುತ್ತೋ ಇಲ್ಲವೋ ಪ್ರಶ್ನೆ ಬೇರೆ, ಆದರೆ ಒಳಗಿನಿಂದ ರಾಮನ ಚಿಂತನೆ ಇವತ್ತು ಸತ್ತಿದೆ. ಆ ಸತ್ತ ರಾಮನ ಚಿಂತನೆ ಹನುಮಂತ ದೇವರ ಸಂಜೀವನ ಔಷಧದಿಂದ ಅದು ಚಿಗುರಲಿ, ಅದು ಬದುಕಲಿ ಅನ್ನುವ ಪ್ರಾರ್ಥನೆ ನಾವು ಮಾಡಬೇಕಾದ್ದು.